ಶ್ರೀ ಗುರುಭ್ಯೋ ನಮಃ ಹರಃ ಓಂ ಮಾಯಕರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲ ಭೈರವ ಮಹಾಕಾಳನ ನನ್ನ ಮನದಲ್ಲಿ ನಿಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಗುರು ಬಸವಾದಿ ಶರಣನ ಪಂಚಾಚರಣ ಮನನದಲ್ಲಿ ನಿಂತ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿ ಕರ್ಣವೇದ ವಿಧಿ. ಕರ್ಣವೇದ ಇಟ್ ಮೀನ್ಸ್ ಮಕ್ಕಳಿಗೆ ಕಿವಿ ಚುಚ್ಚಿಸೋ ವಿಚಾರ ತುಂಬ ಡೀಪಲ್ಲಿದೆ. ಆ್ಯಕ್ಚುಲಿ ಋಷಿಮುನಿಗಳ ತತ್ವ ಪ್ರಕಾರ ಏನಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ಣಛೇದ ವಿಧಿ ಪ್ರಕಾರ ಮೊದಲನೇ ವಿಚಾರ ಹೇಳಿರೋದು, ಒಂದು ಮಕ್ಕಳಿಗೆ 10ನೇ ದಿನ ಇಲ್ಲ 12ನೇ ದಿನ 16ನೇ ದಿನ ಕಿವಿ ಚುಚ್ಚಿಸಿ ಅಂತ ಹೇಳಿದ್ದಾನೆ. ಇಲ್ಲ 6ನೇ ತಿಂಗಳು 8ನೇ ತಿಂಗಳು ಅಥವಾ 10ನೇ ತಿಂಗಳು 12ನೇ ತಿಂಗಳಲ್ಲಿ ಹೇಳಿದ್ದಾನೆ. ಅಥವಾ 1ನೇ ವರ್ಷ ಅಥವಾ 3ನೇ ವರ್ಷ ಚುಚ್ಚಿಸ್ಬೋದು ಅಂತ ಹೇಳಿದ್ದಾನೆ. ಇಲ್ಲ ಒಂದೇ ವರ್ಷದಲ್ಲಿ ಪುರುಷ ಮತ್ತು ಸ್ತ್ರೀ ಮಕ್ಕಳಾಗಿದ್ರೆ ಯಾವುದೇ ಕಾರಣಕ್ಕೂ ಚುಚ್ಚಿಸೋಂಗಿಲ್ಲ. ಇಲ್ಲ ಒಬ್ಬರೇ ಚುಚ್ಚಿಸ್ಬೋದು, ಇಬ್ಬರಿಗೂ ಹೊಟ್ಟೆ ಏಕಕಾಲದಲ್ಲಿ ಚುಚ್ಚಿಸೋಂಗಿಲ್ಲ. ಅಥವಾ ಅವಳಿ ಮಕ್ಕಳು ಜನನವಾದಂಥ ಸಂದರ್ಭದಲ್ಲಿ ಅದು ಜನನವಾಗಿದ್ರೆ ಅದಕ್ಕೆ ಒಟ್ಟಿಗೆ ಚುಚ್ಚಿಸೋಂಗಿಲ್ಲ. ಇಲ್ಲ ಒಂದನೇ ವರ್ಷದ ಚುಚ್ಚಿಸ್ಬೇಕು, ಅಥವಾ ಮಕ್ಕಳಿಗೆ ಇನ್ನೊಬ್ಬರಿಗೆ ಬೇರೆ ವರ್ಷದ ಚುಚ್ಚಿಸ್ತಾ ಹೋಗ್ಬೇಕು. ಆದರೆ ಅವಕಾಶ ಒಬ್ಬರಿಗೆ ಮಾತ್ರ ಇರುತ್ತೆ. ಮತ್ತು ಆ ನಕ್ಷತ್ರದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ಮಾಸಗಳಲ್ಲೇ ಚುಚ್ಚಿಸಿ ಅಂತ ಹೇಳಿದ್ದಾನೆ. ಒಂದು ಪುಷ್ಯ, ಚೈತ್ರ, ಒಂದು ಪಾಲ್ಗುಣ ಮಾಸದಲ್ಲೇ ಚುಚ್ಚಿಸಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ದಾನೆ. ಅದರಲ್ಲಂತೂ ಈ ಶುಕ್ಲ ಪಕ್ಷದಲ್ಲಂತೂ ಚುಚ್ಚಿಸಿದ್ರೆ ತುಂಬ ಒಳ್ಳೆಯದು. ಆದರೆ ನಮ್ಮ ಜನನವಾದ ಮಾಸದ ತಿಂಗಳಿನಲ್ಲಿ ಯಾವುದೇ ಕಾರಣಕ್ಕೂ ಚುಚ್ಚಿಸೋಂಗಿಲ್ಲ. ಮತ್ತು ಮಾಸಗಳಲ್ಲಿ ಮೀನ ಚೈತ್ರ ಮತ್ತು ಧನುರ್ಪುಷ್ಯ ಅಂತ ಇರುತ್ತೆ. ಧನಸ್ಸಿಗೆ ರವಿ ಬಂದು ಎಂಟ್ರಿ ಆದಂಥ ಸಂದರ್ಭ ಧನುರ್ಪುಷ್ಯ. ಈಗ ಮೊನ್ನೆ ಹೋಯ್ತು ರೀಸೆಂಟಾಗಿ. ಧನಸ್ಸಿಗೆ ರವಿ ಎಂಟ್ರಿ ಆಗಿ ಅದೇ ಸಮಯದಲ್ಲಿ ಪುಷ್ಯ ಮಾಸ ನಡೀತಿದ್ರೆ ಆ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಚುಚ್ಚಿಸೋಂಗಿಲ್ಲ. ಮತ್ತು ಮೀನ ಚೈತ್ರ ಹೇಳಿದ್ದಾನೆ. ಮೀನ ಚೈತ್ರ ಇಸ್ ಮೀನದಲ್ಲಿ ರವಿ ಇದ್ದು ಅದೇ ಸಮಯದಲ್ಲಿ ಚೈತ್ರ ಮಾಸ ನಡೀತಿದ್ರೆ ಯಾವುದೇ ಕಾರಣಕ್ಕೂ ಚುಚ್ಚಿಸೋಂಗಿಲ್ಲ. ಇವೆರಡು ನಿಷೇಧ ಮಾಡ್ಬೇಕಂತ ಹೇಳಿದ್ದಾನೆ. ಅದರಲ್ಲಿ ತಿಥಿಗಳನ್ನು ಹೇಳಿದ್ದಾನೆ. ಯಾವ್ಯಾವ ತಿಥಿಗಳಲ್ಲಿ ಅಂತ ಹೇಳಿದ್ರೆ, ಒಂದು ಎರಡನೇದು ಅಂದರೆ ದ್ವಿತೀಯ ತಿಥಿ, ತೃತೀಯ ತಿಥಿ, ಪಂಚಮಿ ತಿಥಿ, ಷಷ್ಠಿ ಮತ್ತು ಸಪ್ತಮಿ, ದ್ವಾದಶಿ ಆರ್ ತ್ರಯೋದಶಿ ತಿಥಿ ದಿನ ನೀವು ಚುಚ್ಚಿಸ್ಬೇಕು ಅಂತ ಹೇಳಿದ್ದಾನೆ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ತುಂಬ ಈಸ್ ಬೆಸ್ಟ್. ಮತ್ತು ಅದನ್ನ ಚುಚ್ಚಿಸೋದಕ್ಕೆ ಬಳಸುವಂತ ಆಚಾರ ಹತ್ರ ಹೋದಂಥ ಸಂದರ್ಭದಲ್ಲಿ ಅದು ಬಂಗಾರದಿಂದ ಆಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾನೆ. ಅದಕ್ಕೆ ಅರಗಿನ ರಸನ ಬಳಸಬೇಕು ಅಂತ ಹೇಳಿದ್ದಾನೆ. ಅರಗಿನ ರಸನ ಬಳಸಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅರಗಿನ ರಸನ ಫಸ್ಟ್ ಕಿವಿಯಲ್ಲಿ ಹಚ್ಚಿ ಅದನ್ನ ನೀವು ಏನ್ ಮಾಡಬೇಕು, ಬಂಗಾರದಿಂದ. ಅದಕ್ಕೂ ಹೇಳಿದ್ದಾನೆ, ಗಂಡು ಮಕ್ಕಳಿಗಾದ್ರೆ ಬಲ ಕಿವಿಯಲ್ಲಿ ಚುಚ್ಚಿಸ್ಬೇಕು, ಹೆಣ್ಮಕ್ಳಿಗಾದ್ರೆ ಎಡ ಕಿವಿಯಲ್ಲಿ ಚುಚ್ಚಿಸ್ಬೇಕು ಅಂತ ಕಂಪ್ಲೀಟ್ ಆಗಿ ಹೇಳಿದ್ದಾನೆ. ಆ ದಿನ ನೀವು ಆದಷ್ಟು ಅರಗಿನ ರಸನ ಹಾಕ್ಬಿಟ್ಟು ಚುಚ್ಚಿಸೋದು ತುಂಬಾ ಒಳ್ಳೇದು. ಅದು ಬಂಗಾರದಿಂದ ಮಾಡಿಸಿ ಚುಚ್ಚಿಸಿ ಅಂತ ಹೇಳಿದ್ದಾನೆ, ತುಂಬಾ ಒಳ್ಳೇದು. ಆದ್ರೆ ಶೂದ್ರ ಕುಲದವರಾಗಿದ್ದರೆ ಅದನ್ನ ಏನ್ ಮಾಡೋದು, ಕಬ್ಬಿಣದಲ್ಲಿ ಚುಚ್ಚಿ ಅಂತ ಹೇಳಿದ್ದಾನೆ. ಆದ್ರೆ ಇವತ್ತಿನ ಕಾಲದಲ್ಲಿ ಅದೆಲ್ಲ ನಡೆಯಂಗಿಲ್ಲ. ಆದ್ರೆ ಅದೇನು ಬಳಕೆ ಏನು ಬೇಕಾಗಿಲ್ಲ ಅದ್ ವಿಚಾರದಲ್ಲಿ. ಆದ್ರೆ ಅದಾದ ಕಿವಿಯಲ್ಲಿ ರಂಧ್ರ ಆದ ತದನಂತರದಲ್ಲಿ ಸೂರ್ಯನ ರಶ್ಮಿನ ತಂದೆ ತಾಯಿ ಆಧಾರ ನೋಡಿದ್ರೆ ತುಂಬಾ ಒಳ್ಳೇದು. ಅದನ್ನ ರಶ್ಮಿನ ಆದಷ್ಟು ಕರ್ಣವೇದಿ ಈ ರೀತಿಯಲ್ಲಿ ನೀವು ಮಾಡ್ಕೊಂಡ್ರೆ ಪೂರ್ವದ ಕರ್ಮಗಳೆಲ್ಲ ಹೋಗುತ್ತೆ ಅಂತ ಹೇಳಿದ್ದಾನೆ. ಆದಷ್ಟು ಇದನ್ನು ಕರ್ಣವೇದನ ವಿಧಿ ಮಾಡ್ಬೇಕಾದ್ರೆ ತುಂಬಾ ವಿಶೇಷವಾಗಿ ಮಾಡ್ಕೊಳ್ಳಿ. ಇಟ್ ಮೀನ್ಸ್ ಇದು ತುಂಬಾ ಮನುಷ್ಯನಿಗೆ ಇವತ್ತಿನ ಕಾಲದ ಘಟ್ಟದಲ್ಲಿ ಬೇಕೇ ಬೇಕು. ಯಾರು ಪುರುಷನು ಬಳಸ್ಬೋದು, ಸ್ತ್ರೀನು ಬಳಸ್ಬೋದು. ಹಿಂದಿನ ಕಾಲದ ರಾಜಮನೆತನದಲ್ಲಿ ಜಾಸ್ತಿ ಪುರುಷರನ್ನೇ ಬಳಸ್ತಿದ್ದಿದ್ದು. ಎಲ್ಲ ಹಿಂದಿನ ವೈದಿಕ ಧರ್ಮನ ಆಚರಣೆ ಮಾಡಲಿ, ಯಾವುದೇ ರಾಜಮನೆತನ ನೋಡಲಿ, ಹೆಣ್ಮಕ್ಳೇ ಬಳಸ್ಬೇಕು ಅಂತ ಏನಿರಲಿಲ್ಲ. ಇವತ್ತು ಗಂಡ್ಮಕ್ಳು ಬಳಸ್ಬೋದು, ಬಳಸ್ಕೊಳ್ಳಿ. ಇದನ್ನ ಕರೆಕ್ಟ್ ಆದಷ್ಟು ಫಾಲೋ ಮಾಡಿ.